ನಮ್ಮ ಕಲಾಸಪಾಳ್ಯಂ ಬಸ್ ನಿಲ್ದಾಣ ಹಿಂದೆ ಎಲ್ಲ ನಾವು ಕಾಲೇಜಿಗೆ ಹೋಗೋವಾಗಲೂ ಕೂಡ ಇಲ್ಲಿ ಬಸ್ ನಿಲ್ದಾಣ ಇಲ್ಲಿಂದನೇ ನಾವೆಲ್ಲ ಹೋಗ್ತಾ ಇದ್ವಿ. ಆಗ KSRTC, BMTC ಮತ್ತು ಪ್ರೈವೇಟ್ ಬಸ್ಸಸ್ಸು ಎಲ್ಲನೂ ಇಲ್ಲಿಂದನೇ ಹೋಗ್ತಾ ಇತ್ತು. ಆಮೇಲೆ 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಇದಕ್ಕೆ ಫೌಂಡೇಶನ್ ಹಾಕಿದ್ವಿ. ಇದು BBMP ಜಾಗ, ಯಾವುದು ಬಸ್ ನಿಲ್ದಾಣ. ಇದಕ್ಕೆ ಆಲ್ಟರ್ನೇಟಿವ್ ನಾವು BMTC ಜಾಗಗಳನ್ನು ಸರ್ಕಾರಕ್ಕೆ ಕೊಟ್ಟು ಈ ಸ್ಥಳವನ್ನು BMTC ತಗೊಂಡು ಆಗ ಸಿದ್ದರಾಮಯ್ಯನವರು ಬಂದು ಇಲ್ಲಿಗೆ ಶಂಕುಸ್ಥಾಪನೆ ಮಾಡಿದ್ರು. ಹಳೆ ಬೆಂಗಳೂರಿನ ಮೊದಲ ಬಸ್ ಸ್ಟ್ಯಾಂಡ್ ಇದು. ಹಳೆ ಬೆಂಗಳೂರಿನ ಮೊದಲ ಬಸ್ ಸ್ಟ್ಯಾಂಡು. ಮತ್ತು ಅದಾದಮೇಲೆ 2021ರಲ್ಲೇನೋ ಪ್ರಾರಂಭ ಆಯಿತು. ಒಂದು 4-5 ವರ್ಷ ತಗೊಳ್ತು ಸ್ವಲ್ಪ. ಮತ್ತು ಈಗ SLN ಚಾರಿಟೀಸ್ ನೀವೆಲ್ಲ ಕೇಳಿರಬೇಕು, 120 ವರ್ಷ. ದೊಡ್ಡಣ್ಣ ಶೆಟ್ಟರು ಅಂತ, ಅವರು ಭಾಳ ದೊಡ್ಡ ದಾನಿಗಳು. ಈ SLN ಚಾರಿಟೀಸ್ ಇದೆಯಲ್ಲ, SLN ಕಾಲೇಜು, ಅಲಂಕಾರ ಥಿಯೇಟರ್ ಹಳೇದು, ಅಲ್ಲಿ 5 ಎಕರೆ ಜಾಗ, ಅವ್ರ ಸ್ವಂತ ಜಾಗವನ್ನು ಹಾಸ್ಟೆಲ್ಲು ಕಾಲೇಜು ಮಾಡೋದಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಅವರು ದಾನ ಕೊಟ್ಟರು. ಆ ಹಳೆಯ ಕಟ್ಟಡವನ್ನು ಕೂಡ ಅವರೇ ಕಟ್ಟಿಸ್ಕೊಟ್ರು. ಆಮೇಲೆ ಹೊಸ ಕಟ್ಟಡಗಳು ಎಲ್ಲ ಬಂದಿದೆ ಈಗ. ಮತ್ತು ಆ ಸಮುದಾಯದ VR ಸುದರ್ಶನ್ ಅವರು ಮತ್ತು ಈಗಿನ ಅಧ್ಯಕ್ಷರಾದ ಸುರೇಶ್ ಅವರು ಮತ್ತು ಸಮುದಾಯದ ಎಲ್ಲ ಮುಖಂಡಗಳು ದೊಡ್ಡಣ್ಣ ಶೆಟ್ಟರ ಹೆಸರನ್ನು, ಆಡಳಿತ ಮಂಡಳಿ ದೊಡ್ಡಣ್ಣ ಶೆಟ್ಟರ ಹೆಸರನ್ನು ಕಲಾಸಪಾಳ್ಯಂ ಬಸ್ ನಿಲ್ದಾಣಕ್ಕೆ ಇಡಬೇಕು ಅಂತ ಭಾಳ ದಿನಗಳ ಬೇಡಿಕೆ ಆಗಿತ್ತು. ಆಮೇಲೆ ಅದನ್ನು ರೆಪ್ರೆಸೆಂಟೇಷನ್ ಕೊಟ್ಟರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ಟು ಅನುಮೋದನೆ ಕೊಟ್ಟು ಇವತ್ತು ದೊಡ್ಡಣ್ಣ ಶೆಟ್ಟರ ಕಲಾಸಪಾಳ್ಯಂ ಬಸ್ ಸ್ಟ್ಯಾಂಡ್ ಅಂತ ಇದಕ್ಕೆ ಮರು ನಾಮಕರಣ ಮಾಡಿದ್ದೀವಿ. ಇವತ್ತು 120ನೇದಲ್ಲ 104ನೇ ಆರಾಧನಾ ದಿನೋತ್ಸವ ದೊಡ್ಡಣ್ಣ ಶೆಟ್ಟರದ್ದು ಇವತ್ತು SLN ಸಂಸ್ಥೆ ಆವರಣದಲ್ಲಿ. ಅದರ ಅಂಗವಾಗಿ ಇವತ್ತು ಅದು ಇದು ಎರಡು ಒಂದೇ ದಿನ ಇತ್ತು. ಮತ್ತೊಂದು ಕಡೆ ಈಗ ಎಸ್ಮಾ ಜಾರಿ ಆಗಿದೆ. 30 ತಾರೀಕಿಂದ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಇರ್ತಾರೆ. 5ನೇ ತಾರೀಕಿಗೆ ಕಂಪ್ಲೀಟಾಗಿ ಬಂದ್ ಮಾಡ್ತೀವಿ ಅಂತಿದ್ದಾರೆ ಸರ್. ಸಮಯ ಇದೆಯಲ್ಲ, ಇನ್ನೂ 5ನೇ ತಾರೀಕು. ಕರೆದು ಮಾತುಕತೆ ನಡೆಸೋ ಪ್ಲಾನ್ ಇದೆ ಯಾಕಂದ್ರೆ ಎಸ್ಮಾ ಜಾರಿ ಆಗಿದೆ. ನಾವು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಇವತ್ತು ಅರಸೀಕೆರೆಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ವಿಚಾರಗಳು ಇದೆ, ನಾನು ಕೂಡ ತಂದಿದ್ದೀನಿ. ಎಸ್ಮಾ ಇವತ್ತೇ ಅಲ್ಲ, ಮೊದಲಿಂದ ಇದೆ, ಜಾರಿನಲ್ಲೇ ಇದೆ. ನಾನು ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ 2016-17ರಲ್ಲೇ ಎಸ್ಮಾ ಜಾರಿ ತಂದಿದ್ದು. ಅದು 6 ತಿಂಗಳಿಗೊಂದ್ಸಲಿ ರಿನ್ಯೂವೇಷನ್ ಆಗ್ತಾನೇ ಇರುತ್ತೆ. ಅಸೆಂಬ್ಲಿಲಿ ಒಂದ್ಸಲಿ ಪಾಸ್ ಆದಮೇಲೆ ಎಸ್ಮಾ ಜಾರಿ ಯಾವಾಗಲೂ ಇರುತ್ತೆ. ಅದನ್ನು ಎಸ್ಮಾ ಜಾರಿ ಮಾಡಬೇಕು ಅಂತ ಏನಿಲ್ಲ, ಅದು ರಿನ್ಯೂವಲ್ ಆಗ್ತಾ ಇರುತ್ತೆ. ಬಟ್ ನೌಕರರ ಒಂದು ಒತ್ತಾಯ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಎಸ್ಮಾ ಏನು ಹೊಸದೇನಲ್ಲಪ್ಪ. ಎಸ್ಮಾ ಏನು ಹೊಸದೇನಲ್ಲ. 2016ರಿಂದ 6 ತಿಂಗಳಿಗೆ ಒಂದ್ಸಲಿ ಅದು ರಿನ್ಯೂವಲ್ ಆಗ್ತಾ ಇರಬೇಕು. ಮಾತಾಡ್ತೀವಿ ಬಿಡಿ. ಬೇಡಿಕೆ ಈಗ ಕರೆದು ಮಾತಾಡಿದ್ವಿ. ಮುಖ್ಯಮಂತ್ರಿಗಳು ಕೂಡ 2-3 ಬಾರಿ ಮಾತಾಡಿದ್ದಾರೆ. ಈಗ ಮತ್ತೆ ಕರೀತಾರೆ, ಮಾತಾಡ್ತಾರೆ ಬಿಡಿ. ಸರ್, ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರು ಹೇಳಿದರು ಬೆಂಗಳೂರಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ. DK ಶಿವಕುಮಾರ್ ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಅಂತೇಳಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಮಹದೇವಪುರ ಭಾಗದಲ್ಲಿ ಅಂತೇಳಿ. ನನಗೆ ಮಾಹಿತಿ ಇಲ್ಲ, ನಾನು ಪೇಪರಲ್ಲಿ ಓದಿದೆ. ನೀವು ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೇಳ್ಕೊಂಡು. ಅಕ್ರಮ ಆಗಿದೆಯಾ? ಅಕ್ರಮ 2011ರಿಂದಲೂ ಆಗ್ತಾನೇ ಇದೆ. 2011ರಿಂದಲೂ ಅಕ್ರಮಗಳಾಗ್ತಾನೇ ಇದೆ. ಆಮೇಲೆ ಈ EVM ಇದೆಯಲ್ಲ, ಇದನ್ನು ತಯಾರಿಸೋದಲ್ಲಿ ಜರ್ಮನಿ, ಜಪಾನು ಅಲ್ಲೆಲ್ಲ ತಯಾರಿಸ್ತಾರೆ. ಅವ್ರು ಯಾಕೆ ಉಪಯೋಗಿಸಲ್ಲ EVM? ಅವ್ರು ಯಾರೂ ಉಪಯೋಗಿಸಲ್ಲ. ಅಮೇರಿಕ ಅಷ್ಟು ದೊಡ್ಡ ದೇಶ ಅಲ್ವಾ, ಅವರೇ ಮಾಡೋದಿಲ್ಲ, ಅವರೇ ಉಪಯೋಗಿಸಲ್ಲ. ಇಂಗ್ಲೆಂಡು ಅವರು ಬಳಸೋದಿಲ್ಲ. ಸ್ವತಃ ಈ ತಯಾರಿಸ್ತಾರಲ್ಲ EVMಗಳು, ಜರ್ಮನಿಯವರು, ಜಪಾನವರು, ಅವರು ಬಳಸೋದಿಲ್ಲ. ಇದನ್ನು ನಮ್ಮ ದೇಶದಲ್ಲಿ ಮಾತ್ರ ಬಳಸ್ತಾ ಇದ್ದಾರೆ. ಅದು ತಂದಿದ್ದು ನಾವೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇದನ್ನು ಈ ರೀತಿ ದುರುಪಯೋಗ ಆಗುತ್ತೆ ಅಂದರೆ ಹಿಂದೆ ನಮ್ಮ ಸರ್ಕಾರ ತರ್ತಿರಲಿಲ್ಲ. EVM ದುರುಪಯೋಗ ಆಗಿದೆ ಅಂತ ಮತದಾರರ ಪಟ್ಟಿಯಲ್ಲಿ ಆಗಿದೆ ಅಂತ ಹೇಳ್ತಾರೆ. ಮತದಾರರ ಪಟ್ಟಿಯಲ್ಲೂ ಮಾಡ್ತಾರೆ, EVM ಅಲ್ಲೂ ಮಾಡ್ತಾರೆ. ಈ BJP ಅವರು ಇದ್ದಾರಲ್ಲ, BJP ಪಕ್ಷ, BJP ಸರ್ಕಾರಗಳು ಯಾವುದಕ್ಕೂ ಹೇಸೋದಿಲ್ಲ. ಯಾಕಂದ್ರೆ ನಿಮ್ಮಗಳು ಕೂಡ ಸ್ವಲ್ಪ ಅಂತರದಲ್ಲಿ ಲಾಸ್ಟ್ ಟೈಮ್ ಸೋತರು ಸರ್.
ಆ ವಿಚಾರದಲ್ಲಿ ಗೊಂದಲ ಇದೆ ಎಲ್ಲಿ ಇಲೆಕ್ಷನ್ ಅಲ್ಲ, ಅದು ಬಿಡಿ, ಅದು ಮೋಸ ಮಾಡಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.